ಈಗ 392ನೇ ಕಥೆಯನ್ನು ಕೇಳೋಣ. ನಾರದರ ಕಥೆಗಳು. ಬ್ರಹ್ಮದೇವರ ಮಾನಸ ಪುತ್ರರು ನಾರದರು. ನೀವು ಸೃಷ್ಟಿ ಕಾರ್ಯ ಮುಂದುವರೆಸರಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ನಾನು ಇದಕ್ಕೆ ಒಪ್ಪುವುದಿಲ್ಲ ಅಂದರು. ನಾನು ಹೀಗೆ ಇದ್ದು ಬಿಡ್ತೇನೆ ಅಂತ ಹೇಳ್ಬಿಡ್ತಾರೆ. ಈ ಪ್ರಾಪಂಚಿಕ ಸಂಗತಿಯಲ್ಲಿ ಅವರಿಗೇನು ಆಸಕ್ತಿ ಏನು ಇದ್ದಿಲ್ಲ. ಹೀಗಾಗಿ ತಾನು ಅದಕ್ಕೆ ಒಪ್ಪಲಿಲ್ಲ. ಸರಿ, ನೀವು ಭೂಮಿಯಲ್ಲಿ ಹುಟ್ಟು ಅಂತ ಶಾಪ ಕೊಡ್ತಾರೆ ಬ್ರಹ್ಮದೇವರು. ಆಗ ನಾರದರು ಮೊದಲು ಉಪಬರ್ಹಣ ಎಂಬ ಗಂಧರ್ವನಾಗಿದ್ದಾರೆ. ಉಪಬರ್ಹಣ ಅಂತ, ಇವನು ಉಪಾಭರಣ ಅಂತಲೂ ಹೇಳ್ತಾರೆ, ಉಪಬರ್ಹಣ ಅಂತಲೂ ಹೇಳ್ತಾರೆ. ಒಮ್ಮೆ ಗಂಧರ್ವ ಲೋಕದಲ್ಲಿ ಇದ್ದಾರೆ ಅವರು. ದೇವರ ಸಭೆಯಲ್ಲಿ, ಯಜ್ಞರ ಸಭೆಯಲ್ಲಿ ಹಾಡು ಹೇಳಲಿಕ್ಕಾಗಿ ಕರೀತಾರೆ. ಆದರೆ ವಿನಯವನ್ನು ತೋರಿಸದೆ ಏನೇನೋ ಹಾಡು ಹೇಳಲಿಕ್ಕೆ ಶುರು ಮಾಡಿದ್ರು. ಹಾವಭಾವ ತೋರಿಸೋದು ಹೆಣ್ಣು ಮಕ್ಕಳ ಜೊತೆಯಲ್ಲಿ, ಹೀಗೆಲ್ಲ ತೋರಿಸಿದ ಕಾರಣ ಅಲ್ಲಿ ಶಾಪ ಕೊಟ್ಟರು. ನೀ ದಾಸಿಯ ಮಗನಾಗಿ ಹುಟ್ಟು ಅಂತ ಶಾಪ ಕೊಟ್ಟುಬಿಟ್ರು. ಹೀಗೆ ನಾರದರು ಆ ಜನ್ಮವನ್ನು ಬಿಟ್ಟು ದಾಸಿಯ ಮಗನಾಗಿ ಹುಟ್ಟಬೇಕಾಯಿತು. ಸಾಧು ಸಂತರ ಮನೆಗಳಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ಹೆಣ್ಣು ಮಗಳಿಗೆ ಮಗನಾಗಿ ಹುಟ್ಟಿದ್ದಾನೆ. ಒಂದು ಚಾತುರ್ಮಾಸ ಕಾಲದಲ್ಲಿ ಅಲ್ಲಿ ಸಾಧು ಸಂತರು ಬಂದಿದ್ದರು, ಯತಿಗಳೆಲ್ಲ ಬಂದಿದ್ದರು ಆ ಊರಿಗೆ. ಆಗ ಆ ತಾಯಿ ಹೋಗ್ತಾಳೆ, ಹೇಳ್ತಾಳೆ, ಮಗು ದೊಡ್ಡವರ ಸೇವೆ ಮಾಡಪ್ಪ, ನನಗೆ ಒಳ್ಳೆಯದಾಗುತ್ತೆ. ಆಗ ಆ ಸಾಧು ಸಂತರ ಹತ್ರ ಹೋಗ್ತಾರೆ. ಬುದ್ಧಿ, ನಾನು ಸೇವಾ ಮಾಡಲಿಕ್ಕೆ ಬಂದೀನಿ. ನೀ ಏನು ಸೇವಾ ಮಾಡ್ತೀಯೋ? 5 ವಯಸ್ಸು ಹುಡುಗ. ಇಲ್ಲ ಬುದ್ಧಿ, ನೀವು ಹೇಳಿದ ಕೆಲಸ ಮಾಡ್ತೀನಿ. ಸರಿ, ಕಮ್ಮಂಡಲು ತಂದು ಕೊಡೋದು, ಹೂಗಳನ್ನು ಕಿತ್ತು ಕೊಡೋದು, ನೆಲವನ್ನು ಸಾರಿಸುವುದು, ವಸ್ತ್ರಗಳನ್ನು ತಂದು ಇಡುವುದು, ಹೀಗೆ ವಯಸ್ಸಿಗೆ ತಕ್ಕ ಕೆಲಸ ಕೊಡ್ತಿದ್ರು. ನಾದರೂ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡ್ತಿದ್ದಾರೆ. ದೇವರ ಕಥೆಯನ್ನು ಕೇಳ್ತಾ ಇರ್ತಾರೆ, ದೇವರ ಪೂಜೆಯನ್ನು ನೋಡ್ತಾ ಇರ್ತಾರಂತೆ. ಚಿಕ್ಕ ಹುಡುಗ, 5 ವಯಸ್ಸು ಹುಡುಗ. ಆಗ ಯತಿಗಳೆಲ್ಲ ಹೋದ ಮೇಲೆ ಹೊರಟರು. ಚಾತುರ್ಮಾಸ ಮುಗಿದ ಮೇಲೆ, ಮಗು ನಿನಗೆ ಏನು ಬೇಕು ಅಂದ್ಕೊಂಡು, ನಿಮ್ಮ ಅನುಗ್ರಹ ಬೇಕು ಸ್ವಾಮಿ, ನಮ್ಮ ದೇವ್ರನ್ನ ನೋಡಬೇಕು. ದೇವ್ರು ನೋಡಬೇಕಾ? ಆ ತಲೆ ಮೇಲೆ ಕೈ ಇಟ್ಟು ಮಂತ್ರ ಉಪದೇಶವನ್ನು ಮಾಡ್ತಾರೆ. ಮಂತ್ರ ಉಪದೇಶವನ್ನು, ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಈ ಮಂತ್ರವನ್ನು ಉಪದೇಶ ಮಾಡಿದ್ರು. ಒಂದು ದಿವಸ ತಾಯಿ ಏನೋ ಹಾಲು ಕರೀಲಿಕ್ಕಾಗಿ ಹೋಗ್ತಾಳೆ. ಬೆಳಗಿನ ಜಾವ ಕತ್ತಲೆ, ಹಾವು ಮಲಗಿತ್ತು. ಹಾವು ಮೇಲೆ ಕಾಲಿಟ್ಟು ಬಿಡ್ತಾಳೆ. ಹಾವು ಕಚ್ಚಿ ಸತ್ತೇ ಬಿಟ್ಲು. ನಂತರ ಆ ಬಾಲಕನಾದಂತಹ ನಾರದರು ತಾಯಿಯನ್ನು ಬಿಟ್ಟು ಮುಂದೆ ಹೋಗ್ತಾರೆ. ಊರೆಲ್ಲ ದಾಟಿಕೊಂಡು ಒಂದು ಕಾಡೊಳಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಸರೋವರದಲ್ಲಿ ನೀರು ಕುಡಿದು ಹಣ್ಣು ಹಂಪಲನ್ನು ತಿಂದು ಮರದ ಕೆಳಗೆ ಕೂತುಕೊಂಡು ಆ ದೇವರ ರೂಪವನ್ನು ಚಿಂತನೆ ಮಾಡ್ತಾರಂತೆ. ಆ ಯತಿಗಳು ಸಾಧು ಸಂತರ ಉಪದೇಶ ಮಾಡಿದ ಮಂತ್ರವನ್ನು ಜಪಿಸುತ್ತಾ ಆ ದೇವರ ರೂಪವನ್ನು ಚಿಂತಿಸುತ್ತಾ ಇದ್ದಾರೆ. ಹಾಗೆ ಇದ್ದಕ್ಕಿದ್ದಂತೆ ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು ಅವರಿಗೆ. ಮಿಂಚು ಹೊಳೆದಂತೆ ಆ ಭಗವಂತನ ರೂಪ ಹೊಳೆಯಿತು. ಒಂದು ಕ್ಷಣ ಮಾತ್ರ, ಆಮೇಲೆ ಪುನಃ ಮರೆಯಾಯಿತು. ಆ ರೂಪವನ್ನು ಪುನಃ ನೋಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಆಗಲಿಲ್ಲ. ಆಗ ಅಸರೀರ್ವಾಣೆ ಆಯಿತು. ಮಗು, ಮುಂದಿನ ಜನ್ಮದಲ್ಲಿ ನನ್ನ ರೂಪ ನಿನಗೆ ದರ್ಶನವಾಗುತ್ತೆ. ನನ್ನ ರೂಪ ನೋಡಬೇಕು ಅಂತ ಕುತೂಹಲ ಹುಟ್ಟಿಸಲಿಕ್ಕೋಸ್ಕರ ನಾನು ತೋರಿಸಿಕೊಂಡೆ ಅಷ್ಟೇ. ಈ ಜನ್ಮದಲ್ಲಿ ನನ್ನ ದರ್ಶನ ನನಗೆ ಇಷ್ಟೇ ಇಟ್ಟು ಹೇಳಿ ವಾಣಿ ಬಂದಿತು. ಆಕಾಶದಿಂದ ವಾಣಿ. ಆ ವಾಣಿ ಬಂದ ದಿಕ್ಕಿಗೆ ನಮಸ್ಕಾರ ಮಾಡಿದ್ರಂತೆ. ಆಮೇಲೆ ಭಗವಂತ ನಾಮ ಕೀರ್ತನೆ ಮಾಡ್ತಾ 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 ಸಂಚಾರ ಮಾಡ್ತಾ ಇದ್ರು. ಕೊನೆಗೂ ದೇಹ ತ್ಯಾಗ ಮಾಡಿದ್ರಲ್ಲಿ ಬ್ರಹ್ಮದೇವರ ತೊಡೆಯಿಂದ ಪುನಃ ಹುಟ್ಟಿ ಬಂದಾರೆ ನಾರದರು. ಹೀಗೆ ನಂತರ ಭಗವಂತ ನಾಮ ಕೀರ್ತನೆ ಮಾಡುತ್ತಾ ಎಲ್ಲೆಡೆಯೂ ಭಗವಂತರ ಸಂದೇಶಗಳನ್ನು ಬಿತ್ತರಿಸುತ್ತಾ ಮೋಕ್ಷ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ನಾರದರು. ಇಂಥ ನಾರದರಿಗೆ ನಮಸ್ಕಾರ ಮಾಡಿ 392ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.